ಓಂ ಶಾಂತಿ. ಡೇಟ್ ಆಗಿದೆ 24 ಜನವರಿ 1978. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ನಿರಂತರ ಸೇವಾಧಾರಿ. ಹೆಡ್ಲೈನ್ ಅವ್ಯಕ್ತ ಮುರಳಿ ಹೆಡ್ಲೈನ್ ಆಗಿದೆ, ನಿರಂತರ ಸೇವಾಧಾರಿ. ಯಾವಾಗಲೂ ಏನಿರ್ಬೇಕಂತಾರೆ ಬಾಬಾ? ಸೇವಾ 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 ಸೇವಾ. ತಲೆಯೊಳಗೆ ಅದೇ ಧ್ವನಿ. ನಾನು ಏನು ಮಾಡಿದ್ರು ಅದು ಏನಾಗಬೇಕು? ಸೇವಾ ಆಗಬೇಕು. ಒಂದು ಸಂಕಲ್ಪ ಮಾಡಿದ್ರು ಸೇವಾ ಆಗಬೇಕು, ಒಂದು ಮಾತಾಡಿದ್ರು ಸೇವಾ ಆಗಬೇಕು, ಒಂದು ಕರ್ಮ ಮಾಡಿದ್ರು ಸೇವಾ. ಇದಕ್ಕೆ ನಿರಂತರ ಸೇವಾಧಾರಿ. ಸದಾ ಮಹಾದಾनी और वरदानी निरंतर योगी व निरंतर सेवाधारी बनाने वाले ವಿಶ್ವ ಕಲ್ಯಾಣಕಾರಿ ಸದ್ಗುರು ಶಿವಬಾಬಾ ಬೋಲೆ. ಯಾವಾಗಲೂ ಬಾಬಾ ಏನು ಮಾಡ್ತಾರೆ? ದಾನಾನೇ ಮಾಡ್ತಿರ್ತಾರೆ, ಶಕ್ತಿ ಕೊಡ್ತಾರೆ, ಮುರಳಿ ಹೇಳಿಸ್ತಾರೆ. ಮತ್ತು ವರದಾನಿ, ನಿರಂತರ ಯೋಗಿ, ನಿರಂತರ ಸೇವಾಧಾರಿ. ಬಾಬಾ ಹೆಂಗಿದಾರೋ ಹಾಗೆ ನಮ್ಮನ್ನು ಬಾಬಾ ಮಾಡ್ತಾರೆ ಅಂತ ಶಿವಬಾಬಾ ಹೇಳ್ತಾರೆ. आज बाप दादा हर एक बच्चे के मस्तक बीच चमकता हुआ सितारा कहो या हीरा कहो, देखते हुए हर्षित हो रहे हैं. ಇಂದು ಬಾಪ್ ದಾದಾ ಪ್ರತಿಯೊಬ್ಬ ಮಕ್ಕಳ ಮಸ್ತಕದ ನಡುವೆ ಹೊಳೆಯುವ ನಕ್ಷತ್ರ ಅಂತ ಹೇಳ್ಕೊಳ್ಳಿ ಅಥವಾ ವಜ್ರ ಅಂತ ಹೇಳಿ, ಅದನ್ನು ನೋಡಿ ಬಾಬಾ ಏನಾಗ್ತಿದ್ರು? ಹರ್ಷಿತ ಆಗ್ತಿದ್ರು, ಖುಷಿ ಪಡ್ತಾಯಿದ್ರು. ಹರೇ ಕಿ ಚಮಕ್ ನ್ಯಾರಿ ಅವ್ರ ಪ್ಯಾರಿ ಥಿ. ಪ್ರತಿಯೊಂದು ಆತ್ಮಗಳ ಹೊಳಪು ಏನಾಗಿತ್ತು? ಭಿನ್ನ ಭಿನ್ನ ಆಗಿತ್ತು ಮತ್ತು ಪ್ಯಾರಿಯಾಗಿತ್ತು. ಇನ್ ಚಮಕ್ತೆ ಹುಯಿ ಸಿತಾರೋं से हर आत्मा की तकदीर की लकीरें स्पष्ट दिखाई देती है. ಹೀಗೆ ಹೊಳೆಯುವ ನಕ್ಷತ್ರಗಳಿಂದ ಪ್ರತಿಯೊಂದು ಆತ್ಮನ ಭಾಗ್ಯದ ರೇಖೆಗಳು ಸ್ಪಷ್ಟ ಕಾಣಿಸ್ತಾ ಇದ್ದು ಅಂತ ಹೇಳ್ತಾರೆ ಬಾಬಾ. बाप दादा को नाज है, कैसे कैसे बिछड़े हुए बच्चे अपना भाग्य बनाने लिए कितना गुप्त और प्रत्यक्ष पुरुषार्थ कर रहे हैं. ಬಾಬಾಗೆ ಮಕ್ಕಳ ಕಂಡು ಹೆಮ್ಮೆ ಆಗ್ತಿದೆ. ಎಂತೆಂಥ ಮಕ್ಕಳು ಬಿछड़े हुए थे. ಬಾಬಾನ ಅಗಲಿದಂಥ ಮಕ್ಕಳು ಏನಾಗ್ತಿದ್ದಾರೆ? ತಮ್ಮ ಭಾಗ್ಯವನ್ನು ಮಾಡಿಕೊಳ್ಳಲು ಎಷ್ಟು ಗುಪ್ತ ಮತ್ತು ಪ್ರತ್ಯಕ್ಷ ಪುರುಷಾರ್ಥವನ್ನು ಮಾಡ್ತಿದ್ದಾರೆ. ಇದನ್ನು ನೋಡಿ ಬಾಬಾಗೆ ಹೆಮ್ಮೆ ಆಗ್ತಿತ್ತು. बच्चों का नशा और तीव्र पुरुषार्थ देख बाप भी बच्चों पर बलिहार जाते हैं. ನೋಡ್ರಿ, ನೀವು ಬಲಿಹಾರ ಆದರೆ ನಾನು ನಿಮಗೆ ಬಲಿಹಾರ ಆಗ್ತೀನಿ ಅಂತಾರೆ ಬಾಬಾ. ನೀವು ಮಕ್ಕಳ ಪುರುಷಾರ್ಥ ನೋಡಿ, ಬಾಬಾರವರ ಮಕ್ಕಳ ನಶೆ ನೋಡಿ, ತೀವ್ರ ಪುರುಷಾರ್ಥಿ ನೋಡಿ, ಬಾಬಾ ಏನಾಗ್ತಾರೆ? ಮಕ್ಕಳಿಗೆ ಬಲಿಹಾರ ಆಗ್ತಾರೆ. ಅರ್ಥಾತ್ ಬಚ್ಚೋं के गले का हार बन जाते हैं. ಬಾಬಾನೇ ನಮ್ಮ ಕೊರಳಿನ ಹಾರ ಆಗ್ತಾರಂತೆ. ನೋಡ್ರಿ ಎಷ್ಟು ನಸೀಬಿದೆ. ಬಾಬಾನೇ ನಮ್ಮ ಕೊರಳಿನ ಹಾರ ಆಗ್ತಾರೆ. ಬಾಬಾ ಹೇಳ್ತಾರೆ, जैसे हार सदा गले में पिरोए हुए होता है, वैसे बच्चों के मुख में, नयनों में, बुद्धि में बाप ही समाया हुआ है. ಹೇಗೆ ಕೊರಳಲ್ಲಿನ ಹಾರ ಯಾವಾಗಲೂ ಏನು ಮಾಡ್ತಿರ್ತಾರೆ? ತಿರುಗಿಸ್ತಾರಲ್ಲ, ಜಪ ಮಾಡ್ತಾರಲ್ಲ, ಹಾಗೆ ಮಕ್ಕಳ ಮುಖದಲ್ಲಿ, ಕಣ್ಣುಗಳಲ್ಲಿ, ಬುದ್ಧಿನಲ್ಲಿ ಯಾರಿದ್ರು? ಬಾಬಾನೇ ಇದ್ದರು. ಬಾಬಾನೇ ಸಮಾವೇಶ ಆಗಿದ್ದರು. ಅರ್ಥಾತ್ ಬಾಪ್ಕೋ ಅಪನೆ ಗಲೆ ಕಾ ಹಾರ ಬನಾಯಾ ಹೈ. ಅಂದರೆ ಮಕ್ಕಳು ನನ್ನನ್ನು ಕೊರಳಿನ ಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. आज बाप दादा बच्चों के गीत गा रहे थे. आज बाप दादा ಮಕ್ಕಳಿಗೆ ಬಾಪ್ ದಾದಾನೇ ಹಾಡು ಹೇಳ್ತಿದ್ರು. ಆಜ್ ಕೌನ್ ಸಾ ಗೀತ ಗಾಯ. ಇವತ್ತು ಬಾಬಾ ಯಾವ ಹಾಡು ಹಾಡಿದರು? ಬಚ್ಚೋಂ ಕಿ ಮಹಿಮಾ ಕಾ. ಬಾಬಾ ಯಾವ ಹಾಡಿದರು? ಮಕ್ಕಳ ಮಹಿಮೆಯ ಹಾಡನ್ನು ಹಾಡಿದರು. हर बच्चे को बाप को प्रत्यक्ष करने का उमंग देखा. ಪ್ರತಿಯೊಬ್ಬ ಮಕ್ಕಳಲ್ಲಿ ಏನಿತ್ತು? ಏನು ಉಮಂಗ್, ಉತ್ಸಾಹ ಇತ್ತು ಅಂತಂದರೆ ತಂದೆಯನ್ನು ಹೇಗೆ ಪ್ರತ್ಯಕ್ಷ ಮಾಡಬೇಕು ಅನ್ನೋ ಉಮಂಗ್, ಉತ್ಸಾಹನೇ ಇತ್ತು ಎಲ್ಲ ಮಕ್ಕಳಲ್ಲಿ ಅಂತ ಹೇಳ್ತಾರೆ ಬಾಬಾ. ಸಿವಾಯ್ ಬಚ್ಚೋಂ ಕೆ ಬಾಪ್ ಪ್ರತ್ಯಕ್ಷ ಹೋ ಭೀ ನಹಿ ಸಕ್ತಾ. ಬಾಬಾ ಪ್ರತ್ಯಕ್ಷ ಆಗಬೇಕು ಅಂದರೆ ಯಾರು ಬೇಕು? ನಾವು ಮಕ್ಕಳೇ ಬೇಕು.
ನಾವು ಮಕ್ಕಳಿಂದನೇ ಏನಾಗೋದದ ಬಾಬಾಂದು ಪ್ರತ್ಯಕ್ಷ ಆಗೋದಿದೆ. तो बाप को भी प्रत्यक्ष करने वाले कितने ಶ್ರೇಷ್ಠ ठहरे. ಭಗವಂತನ ಪ್ರತ್ಯಕ್ಷ ಮಾಡುವಂಥವ್ರು ನೀವು, ಹಾಗಾದರೆ ಎಷ್ಟು ಶ್ರೇಷ್ಠ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ. ಇತನಾ ನಶಾಯ ಸೇವಾ ಕಿ ಸ್ಮೃತಿ ಸದಾ ರಹೆ. ನಾನೆಷ್ಟು ಶ್ರೇಷ್ಠ ಅಂತಂದರೆ ಬಾಬಾ ನನ್ನಿಂದನೇ ಪ್ರತ್ಯಕ್ಷ ಆಗ್ತಾರೆ. ಬಾಬಾ ತಾವೇ ಪ್ರತ್ಯಕ್ಷ ಆಗೋದಿಲ್ಲ, ನಾವು ಮಕ್ಕಳ ಮುಖಾಂತರ ಬಾಬಾ ಪ್ರತ್ಯಕ್ಷ ಆಗ್ತಾರಂತಂದರೆ ನಾವು ಅದೆಷ್ಟು ಶ್ರೇಷ್ಠ ಇರಬೇಕು. ಆ ಪಾತ್ರ ಬಾಬಾ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ನಾವು ಆತ್ಮಗಳು ಎಷ್ಟು ಶ್ರೇಷ್ಠ ಇದ್ದೀವಿ ಅನ್ನೋ ನಶೆ ಇದೆಯಾ ಅಂತಾರೆ ಬಾಬಾ. ಆ ನಶೆ ಮತ್ತು ಸೇವಾ ಸ್ಮೃತಿ ಯಾವಾಗಲೂ ಇರ್ತದೇನು. ನಮ್ಮ ಸೇವೆ ಎದಕ್ಕೆ, ಏನೇ ಸೇವೆ ಮಾಡಿದ್ರೆ ಎದಕ್ಕೆ ಸೇವೆ ಮಾಡತ್ತೀವಿ ನಾವು? ಬಾಬಾನ ಪ್ರತ್ಯಕ್ಷತೆ. ಬ್ರಹ್ಮಭೋಜನ ಮಾಡು, ಟೆಂಟ್ ಹಾಕು, ಮುರಳಿ ಹೇಳು, ಧ್ಯಾನ ಕೊಡು, ಏನೇ ಮಾಡಿದ್ರು ಏನು ಮಾಡೋದದ ಅದರ ಹಿಂದುಗಡೆ ಬಾಬಾನ ಪ್ರತ್ಯಕ್ಷತಾ ಮಾಡೋದಿದೆ. तो बाप को भी प्रत्यक्ष करने वाले कितने श्रेष्ठ ठहरे. इतना नशाया सेवा की स्मृति सदा रहे. जैसे बाप अविनाशी है, आत्मा भी अविनाशी है. ಶಿವಬಾಬಾ ಅವಿನಾಶಿ ಆದರೆ ನಾನು ಆತ್ಮನೂ ಕೂಡ ಏನಾಗಿದ್ದೀನಿ, ಅವಿನಾಶಿ. ನಾನು ಆತ್ಮ ಸಾಯೋದಿಲ್ಲ, ನಾನು ಆತ್ಮ ಎಂದೂ ಸಾಯೋದಿಲ್ಲ. ಸಾಯೋದ್ಯಾರು? ಈ ದೇಹ, ಈ ನಶೆಯರು. ನನ್ನ ಆತ್ಮ ಎಂದೂ ಸಾಯೋದಿಲ್ಲ ಅಂದರೆ ನನಗೆ ಭಯನೇ ಇಲ್ಲ, ನಿರ್ಭಯ ಆಗಿಬಿಡ್ತೀನಿ. ಭಯ ಯಾವಾಗ? ನಾನು ಸಾಯ್ತೀನಿ ಅಂತ ಅಂತಿದ್ರೆ ಒಳಗಡೆ ಭಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಯ ಎದುರ್ತದೆ ನಮಗೆ, ಸಾವಿನ ಭಯ. ನಾನು ಸಾಯೋದೇನೇ ಇಲ್ಲ ಅಂದರೆ ಇನ್ನೆಲ್ಲಿ ಭಯ ನಮಗೆ, ಇನ್ಯಾವ ಭಯ? ನಾನು ಅವಿನಾಶಿ, ಬಾಬಾನೂ ಅವಿನಾಶಿ. ಬಾಬಾ ಹೇಳ್ತಾರೆ, ಆಜ್ತೋ जैसे बाप अविनाशी है, आत्मा अविनाशी है. ಸರ್ವ ಪ್ರಾಪ್ತಿ ಸಂಗಮ ಯುಗಕ್ಕೆ ಅವಿನಾಶಿ ಹೇ. ಈ ಸಂಗಮ ಯುಗದಲ್ಲಿ ಏನೇನು ಪ್ರಾಪ್ತಿ ಮಾಡ್ಕೊಳ್ತೀವೋ ಆ ಪ್ರಾಪ್ತಿಗಳೆಲ್ಲೂ ಕೂಡ ಅವಿನಾಶಿ ಇದ್ದಾವೆ. ಐಸೆ ಹಿ ಸ್ಮೃತಿಯ ನಶಾ ಭಿ ಅವಿನಾಶಿ ಹೇ. ಸ್ಮೃತಿನೂ ಕೂಡ ಏನಿದೆ, ಅವಿನಾಶಿ ಇದೆ. ಅಂತರ್ ನಹಿ ಹೋನಾ ಚಾಹಿಯೆ, ಅಂತರ ಆಗಬಾರ್ದು. ಅಂತರಾನ ಅರ್ಥಾತ್ ಮಂತ್ರ ಕೋ ಭೂಲ್ನಾ. ಯಾವ ಮಂತ್ರ? ಮನ್ಮನಾಭವ. ಈ ಮಂತ್ರ ಮರೆತಿರಿ ಅಂತ. अगर मंत्र याद है तो नशे में अंतर नहीं हो सकता. ಮಂತ್ರ ನೆನಪಿತ್ತು ಅಂದರೆ ನಶೆನಲ್ಲೇ ಅಂತರ ಆಗೋದಿಲ್ಲ. आज तो बाप दादा मिलने आए हैं, सुनाया तो बहुत है. ಬಾಬಾ ಇವತ್ತು ನಮಗೆ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ಹೇಳಿದಂತೂ ಸಾಕಷ್ಟು ಹೇಳಿದ್ದೀನಿ. लेकिन आज सुनाए हुए का स्वरूप देखने आए, स्वरूप में क्या देख रहे हैं. ಆದರೆ ಆಜ್ ಸುನಾಹೆ ಹುಯೆ ಕಾ ಸ್ವರೂಪ್. ಈಗೇನೋ ಬಾಬಾ ಒಂದು ಸ್ವರೂಪ ಹೇಳಿದ್ರಲ್ಲ, ಯಾವ ಸ್ವರೂಪ ಹೇಳಿದ್ರು ಬಾಬಾ? ನಶೆ. ಎದ್ರ ನಶೆ? ನಾನು ಶ್ರೇಷ್ಠ ಪರಮಾತ್ಮನ ಪ್ರತ್ಯಕ್ಷ ಮಾಡುವಂಥ ಶ್ರೇಷ್ಠ ಆತ್ಮ ನಾನು, ಅವಿನಾಶಿ ಆತ್ಮ. ಈ ನಶೆ ಇದನ್ನು ಬಾಬಾ ಏನು ಮಾಡ್ತಾರೆ, ಸ್ವರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸ್ವರೂಪ ಮೇ ಕ್ಯಾ ದೇಖ್ ರಹೆ ಹೈ. ಸ್ವರೂಪದಲ್ಲಿ ಏನು ನೋಡ್ತಿದ್ದಾರೆ? ಸರ್ವೀಸ್ ಬಹುತ್ ಅಚ್ಚಿ ಕಿ. ಸರ್ವಿಸ್ ಏನು ಮಾಡ್ತಿದ್ದೀರಾ? ಭಾಳ ಚೆನ್ನಾಗಿ ಮಾಡಿದ್ದೀರಾ. ಅನೇಕ ಜ್ಞಾನಿ ಆತ್ಮಾವಂಕೋ ಸ್ಮೃತಿ ಅರ್ಥಾತ್ ಜಾಗೃತ ದಿಲಾಯಿ. ಜಗತ್ತಿನಲ್ಲಿ ಅದೆಷ್ಟು ಆತ್ಮಗಳು, ಅಜ್ಞಾನಿ ಆತ್ಮಗಳಿದ್ದಾರೋ ಆ ಆತ್ಮಗಳಿಗೆಲ್ಲ ಏನು ಮಾಡಿದ್ದೀರಾ? ಜಾಗೃತ ಮಾಡಿದ್ದೀರಾ, ನೆನಪು ಮಾಡಿದ್ದೀರಾ. ಏನು ನೆನಪು? ನೀನೇನು ಅಂತ. ಅವ್ರು ಏನಂತ ತಿಳ್ಕೊಂಡು ಹೊಂಟಿದ್ರು? ದೇಹ ಅಂತ ತಿಳ್ಕೊಂಡು ಹೊಂಟಿದ್ರು. ನಾವು ಅವರ ಸತ್ಯ ಸ್ವರೂಪವನ್ನು ತೋರಿಸಿಕೊಟ್ಟಿದ್ವಲ್ಲ. ಬಾಬಾ ಹೇಳ್ತಾರೆ, ದೆಹಲಿ ಕಿ ಧರಣಿನೇ ಸರ್ವ ಬ್ರಾಹ್ಮಣ ಆತ್ಮಾವಂಕೋ ಹಲ್ಚಲ್ ಮೇ ಲಾಯ. ದೆಹಲಿ ಧರಣಿ, ಭೂಮಿ, ಸರ್ವ ಎಲ್ಲ ಬ್ರಾಹ್ಮಣ ಆತ್ಮಗಳನ್ನು ಏನು ಮಾಡಿಬಿಟ್ರು? ಹಲ್ಚಲಲ್ಲಿ ತೊಗೊಂಡ್ಬಿಟ್ರು. ಅಭಿ ಕ್ವಶನ್ ಉಠಾ ಹೈ ಕಿ ಯಹ ಕೌನ್ ಹೈ ಅವ್ರ ಯಹ ಕರ್ತವ್ಯ ಕ್ಯಾ ಹೈ. ದೆಹಲಿ ಆತ್ಮಗಳೆಲ್ಲ ಹಲ್ಚಲಲ್ಲಿ ಬಂದರು. ಹೆಂಗೆ ಹಲ್ಚಲಲ್ಲಿ ಬಂದರು? ಇವರೆಲ್ಲ ಯಾರು? ಇವ್ರು ಏನು ಹೇಳಿಕತ್ತಾರ? ಏನು ಮಾಡಕೊಂಡಿದ್ದಾರೆ? ಇವ್ರ ಕರ್ತವ್ಯ ಏನು ಬ್ರಾಹ್ಮಣರದ್ದು? ಈ ಥರ ಪ್ರಶ್ನೆ ಮಾಡಕ್ಕತ್ರು. ಕಿ ಯಹ ಕೌನ್ ಹೈ, ಯಾರು ಇವರು? ಜೈಸೆ ಹೇಗಂತಂದರೆ ಹೆಂಗೆ ಜಾಗೃತ ಆದರು ಅಂತಂದರೆ,
जैसे सोए हुए मनुष्य को जगाया जाता है, आँख खोलते थोड़ा सा नींद का नशा होने कारण यह क्वेश्चन करता है कौन है. ಈಗ ಯಾರೋ ನಿದ್ದೆ ಮಾಡ್ತಿರ್ತಾರೆ, ಗಾಢವಾಗಿ ನಿದ್ದೆ ಮಾಡ್ತಿರ್ತಾರೆ, ಅವ್ರನ್ನ ಎಬ್ಬಿಸ್ತಾರೆ. ಎಬ್ಬಿಸ್ಕೂಡಲೇ ನಿದ್ದೆಗಣ್ಣಾಗ ಏನು ಮಾಡ್ತಾರೆ, ಕಣ್ಣು ಉರಿಸ್ಕೊಂಡು ಯಾರೂರು ಏನು ಅಂತ ಹಿಂಗೆ ಕೇಳ್ತೀವಲ್ಲ, ಹಾಗೆ ದೆಹಲಿ ಆತ್ಮಗಳಿಗೆಲ್ಲ ಜ್ಞಾನ ಹೇಳಿದ ತಕ್ಷಣ ಅವರು ನಿದ್ದೆಗಣ್ಣಾಗಿದ್ರಲ್ಲ, ಅಂಧಕಾರದಲ್ಲಿದ್ದರು, ದೇಹಭಾನದಲ್ಲಿ ನಿದ್ದೆ ಮಾಡ್ತಾಯಿದ್ರು. ಅಂಥ ಗಾಢವಾದ ನಿದ್ರೆಯಲ್ಲಿ ನಾವು ಬ್ರಹ್ಮಕುಮಾರಿಗಳು ಹೋಗಿ ಏನು ಮಾಡಿದ್ವಿ, ಎಬ್ಸಿದ್ವಿ. ಹೆಂಗೆ ಎಬ್ಸಿದ್ವಿ, ನೀನು ದೇಹ ಅಲ್ಲ, ನೀನು ಆತ್ಮ ಇದೆಯಾ ಅಂತ ಎಬ್ಸಿದ ಕೂಡಲೇ ಅವರು ನಿದ್ದಿಗೆ ಏನು ಇವ್ರು ಏನು ಹೇಳಿಕತ್ತಾರ ಅಂತ ಶುರು ಮಾಡಿದ್ರಂತ. ಪ್ರಶ್ನೆ ಬಂತು ಅವ್ರಿಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಕ್ಯಾ ಹೇ ऐसे दहली निवासी अज्ञानी आत्माओं को भी क्वेश्चन जरूर उठा है कि यह क्या है, कौन है. ಈ ಥರ ದೆಹಲಿ ಆತ್ಮಗಳಿಗೆ ಪ್ರಶ್ನೆ ಬಂತು, ಇವರು ಯಾರು, ಇವರು ಏನು. ಸುನನೆ ಅವರು ದೇಖನೆ ಮೇ ಅಂತರ ಅನುಭವ ಕಿಯಾ. ಸುನನೆ ಅವರು ದೇಖನೆ ಮೇ ಕೇಳುವುದರಲ್ಲಿ ಮತ್ತು ನೋಡುವುದರಲ್ಲಿ ಏನು ಕಾಣಿಸ್ತೋ ಅನುಭವ ಮಾಡಿದರು, ಅಂತರ ಅನುಭವ ಮಾಡಿದರು. सब नज़र ब्राह्मणों को देख इतना जरूर अनुभव करती है कि कमाल है. ಎಲ್ಲ ಬ್ರಾಹ್ಮಣಾತ್ಮಗಳನ್ನು ನೋಡಿ ಅವ್ರಿಗೆ ಇಷ್ಟಂತೂ ಅನುಭವ ಆಯಿತು, ಏನು ಇವರು ಏನೋ ಒಂದು ಕಮಾಲ್ ಮಾಡ್ತಾರೆ ಅಂತ. ಸಾಧಾರಣ ಕನ್ಯಾओं माताओं ने गुप्त में ही इतनी सेना तैयार कर ली है. ಇಷ್ಟು ಸೇನೆಯನ್ನು ತಯಾರು ಮಾಡಿದಂಥವ್ರು ಯಾರು, ಒಂದು ಸಾಧಾರಣ ಕನ್ಯೆಯರು ಇಂಥ ಒಂದು ಸೇನೆಯನ್ನು ತಯಾರು ಮಾಡಿದ್ದಾರೆ. ಐಸಾ ಕಬ್ ಸೋಚಾ ನಹಿ ತಾ, ಸಮझा ನಹಿ ತಾ. ಈ ಥರ ಎಂದು ವಿಚಾರ ಮಾಡಿದ್ದಿಲ್ಲ, ಈ ಥರ ಆಗ್ತದೆ ಅಂತ ತಿಳ್ಕೊಂಡದ್ದು ಇದ್ದಿದ್ದಿಲ್ಲ. सबकी दिव्य सूरतों ने बाप दादा की मूर्त को कर्तव्य द्वारा लोगों के सामने प्रत्यक्ष जरूर किया है. ಎಲ್ಲರೂ ನಿಮ್ಮ ದಿವ್ಯ ಗುಣಗಳ ಸೂರತ್ ಮುಖವನ್ನು ತೋರಿಸಿ ಏನು ಮಾಡಿದ್ರಿ, ಬಾಪ್ ದಾದರವರ ಮೂರ್ತ ಕರ್ತವ್ಯ ದ್ವಾರ ಎಲ್ಲರಿಗೂ ಏನು ಮಾಡಿದ್ರಿ, ಅವ್ರ ಎದುರುಗಡೆ ಪ್ರತ್ಯಕ್ಷ ಮಾಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಅಭಿ ಸಿರ್ಫ್ ಹಲ್ಚಲ್ ಮಚಾಯಿ ಹೇ. ಈಗಿನ ಬರೀ ಹಲ್ಚಲ್ ಆಗಿದ್ದಾರೆ ಅವರು, ಏನಿದು 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 ಅಂಥೇಳಿ. ಜೈಸೆ ಧರಣಿ ಮೇ ಪೆಹ್ಲೆ ಹಲ್ ಚಲಾತೆ ಹೇ ನಾ ಚಲಾತೆ ಹೇ ನಾ, ಅವ್ರು ಹಲ್ ಚಲಾತೆ ಹುಯೇ ಬೀಜ ಡಾಲಾ ಜಾತಾ ಹೇ. ಬೀಜ ಬಿತ್ತಬೇಕು ಅಂತಂದ್ರೆ ಮೊದಲೇನು ಮಾಡ್ತಾರೆ, ಭೂಮಿ ಗಟ್ಟಾಗಿರ್ತದೆ, ಆ ಭೂಮಿಯನ್ನು ಹದ ಮಾಡ್ತಾರೆ, ಸಡಿಲ್ ಮಾಡಿ ಆಮೇಲೆ ಏನು ಮಾಡ್ತಾರೆ, ಬೀಜ ಬಿತ್ತುತ್ತಾರೆ. बीज डाला जाता है. ऐसे अपने भविष्य राजधानी में या अपनी आदि धरनी में हलचल रूपी हल चला कोई ताकत है, कोई शक्ति है. साधारण व्यक्तियाँ नहीं हैं. हलचल के साथ यह बीज डाला है. ಅದಕ್ಕೆ ಈ ದೆಹಲಿ ಧರಣಿ, ದೆಹಲಿ ಭೂಮಿನೇ ಏನಾಗೋದಿದೆ, ಮುಂದೆ ಸ್ವರ್ಗ ಆಗೋದಿದೆ. ಆ ಧರಣಿಯನ್ನು ನೀವೇನು ಮಾಡಿದ್ದೀರಾ, ತಯಾರು ಮಾಡಿದ್ರಿ, ಬೀಜ ಬಿತ್ತಿದ್ರಿ. ತಮ್ಮ ಭವಿಷ್ಯದ ರಾಜಧಾನಿಯಲ್ಲಿ ಬೀಜ ಬಿತ್ತಿದ್ರಿ. ತಮ್ಮ ಆದಿಧರಣಿ, ದೆಹಲಿ ಏನದೋ ಮೂಲವಾದ ಭೂಮಿ, ಅಲ್ಲಿ ನೀವೇನು ಮಾಡಿದ್ರಿ, ಹಲ್ಚಲ್ ಮಾಡಿಬಿಟ್ರಿ, ಮಾಡಿ ಬೀಜವನ್ನು ಬಿತ್ತಿದ್ದೀರಾ. ಇಷ್ಟೆಲ್ಲ ಮಾಡೋದೇ ಸಾಧಾರಣ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ. ಅದಕ್ಕೆ ನೀವು ಮಾಡಿದ್ದೀರಾ ಅಂತಂದರೆ ನೀವು ಶ್ರೇಷ್ಠಾತ್ಮಗಳು, ಸಾಧಾರಣ ಆತ್ಮಗಳಲ್ಲ ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, सम्मुख न देखते हुए भी चारों ओर यह धूम मचाई है कि यह कौन है और क्या है. गवर्नमेंट के कानून तक यह आवाज़ पहुंची है. ಡೆಲ್ಲಿ ಗೌರ್ಮೆಂಟಿಗೆ 1978ನಲ್ಲಿ ಇವರೆಲ್ಲ ಏನು ಮಾಡಿದರು, ಬ್ರಹ್ಮಕುಮಾರಿಯರು ಹೋಗಿ ಜ್ಞಾನ ಹೇಳಿದರು, ಹೇಳಿ ಬೀಜ ಬಿತ್ತಿದ್ರು, ಎಲ್ಲ ಮಾಡಿ ಗೌರ್ಮೆಂಟ್ ತನಕ, ಸರ್ಕಾರದ ತನಕನೂ ಈ ಸುದ್ದಿ ಹೋಗಿ ಮುಟ್ತು. ಯಾರೋ ಬಂದಿದ್ದಾರೆ ಬ್ರಹ್ಮಕುಮಾರಿ ಅಂತ ಹೇಳಿಬಿಟ್ಟು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಅಭಿ ಇಸ್ ಬೀಜ್ ಕೋ ವಾಣಿ ದ್ವಾರ ಅವ್ರ ಯಾದ್ ಕಿ ಶಕ್ತಿ ದ್ವಾರ ಫಲೀಭೂತ್ ಕರ್ನಾ ಹೈ. ಇನ್ನು ಮುಂದೆ ಈ ಬೀಜವನ್ನು ಏನು ಮಾಡಬೇಕಾಗಿದೆ, ಮಾತಿನ ಮುಖಾಂತರ ಭಾಷಣ ಮಾಡಿ ಮತ್ತು ಹೇಳ್ತಾರೆ ಬಾಬಾ, ನೆನಪಿನ ಶಕ್ತಿಯ ಮುಖಾಂತರ ಏನು ಮಾಡಬೇಕು, ಅವರೆಲ್ಲರನ್ನ ಫಲೀಭೂತ್ ಮಾಡಬೇಕು. ಲೇಕಿನ್ ಅಬ್ ತಕ್ ಜೋ ಕಿಯಾ ವಹ ಬಹುತ್ ಅಚ್ಚಾ ಕಿಯಾ. ಇಲ್ಲಿ ತನಕ ಏನು ಮಾಡಿದಿರೋದು ಸರಿ ಮಾಡಿದ್ದೀರಾ.
बाप दादा विदेश से आए हुए बच्चों को या भारत से आए हुए बच्चों जिन्होंने भी सेवा में अंगुली दी अर्थात अपने राज्य का फाउंडेशन डाला उन्हें देख हर्षित होते हैं. ಬಾಪ್ ದಾದಾ ವಿದೇಶದಿಂದನೂ ಬಂದಿರ್ಬೋದು ಅಥವಾ ಭಾರತದಲ್ಲೇ ಇರುವಂಥ ಮಕ್ಕಳು ಏನು ಸೇವೆ ಎಲ್ಲರೂ ಸೇವೆಗೆ ಒಂದು ಬೆರಳನ್ನು ಕೊಟ್ಟಿದ್ದಾರೋ ಅದು ಏನಾಗ್ತದೆ, ನಾಳೆ ರಾಜ್ಯದ ಒಂದು ಫೌಂಡೇಶನ್ ಹಾಕಿದ್ದೀರಾ. ಅದನ್ನು ನೋಡಿ ಬಾಬಾಗೆ ಏನಾಗ್ತಿತ್ತು, ಖುಷಿ ಆಗ್ತಿತ್ತು. यह कॉन्फ्रेंस ब्राह्मणों की अपनी अपनी राजधानी के अधिकारी बनने का फाउंडेशन स्टोन सेरेमनी थी. ಕಾನ್ಫರೆನ್ಸ್ ಇತ್ತು, ಒಂದು ಸಭೆ ಇತ್ತು. ಇದೆಲ್ಲ ಸಭೆ ಎದಕ್ಕಂತಂದರೆ ಬ್ರಾಹ್ಮಣರು ತಮ್ಮ ತಮ್ಮ ರಾಜಧಾನಿ ಅಧಿಕಾರವನ್ನು ಮಾಡೋದಕ್ಕೆ ಫೌಂಡೇಶನ್ ಹಾಕೋಕ್ಕೆ, ಏನೋ ಒಂದು ಮನೆ ಕಟ್ಟಿಸ್ಬೇಕು ಅಂದರೆ ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾರಲ್ಲ ಪಾಯ ಹಾಕೋಕ್ಕೆ ಅಂತೇಳಿ, ಹಂಗಿತ್ತು ಇದು ಅಂತ ಹೇಳ್ತಾರೆ ಬಾಬಾ. यह की हुई गुप्त सेवा, बाबा ಹೇಳ್ತಾರೆ, इसलिए कोई भी विदेश के सेंटर्स की आत्माएं या भारत में भी कोई जोन रहा नहीं. ಬಾಬಾ ಹೇಳ್ತಾರೆ, ಆದ್ದರಿಂದ ವಿದೇಶಿ ಸೆಂಟರ್ಸ್ ಆತ್ಮಗಳು ಅಥವಾ ಭಾರತದಲ್ಲಿ ಆತ್ಮಗಳು ಎಲ್ಲರೂ ಬಂದಿದ್ದರು. यह की हुई गुप्त सेवा थोड़े समय में प्रत्यक्ष रूप दिखावेगी. ಈಗ ನೀವೇನು ಗುಪ್ತ ಸೇವೆ ಮಾಡಿದ್ದೀರೋ ಇನ್ನು ಸ್ವಲ್ಪ ದಿನಗಳಲ್ಲಿ ಇದೇನಾಗ್ತದೆ, ಎಲ್ಲ ಕಡೆ ಪ್ರತ್ಯಕ್ಷ ಆಗ್ತದೆ. ಅಭಿ ತೋ ಗುಪ್ತ ವೇಷ ಮೇ ಅಪ್ನಾ ಫೌಂಡೇಶನ್ ಸ್ಟೋನ್ ಡಾಲಾ ಹೈ. ನೀವೆಲ್ಲ ಸೇರಿಕೊಂಡು ಗುಪ್ತದಲ್ಲಿ ಫೌಂಡೇಶನ್ ಒಂದು ಕಲ್ಲನ್ನು ಇಟ್ಟಿದ್ದೀರಾ. ಅರ್ಥಾತ್ ಬೀಜ ಡಾಲಾ ಹೈ ಅಂದರೆ ಬೀಜ ಬಿತ್ತಿದ್ದೀರಾ. ಲೇಕಿನ್ ಸಮಯ ಪ್ರಮಾಣ ಯಹಿ ಬೀಜ ಫಲ್ ಕೆ ರೂಪ್ ಮೇ ಆಪ್ ಸಬ್ ದೇಖೇಂಗೆ. ಸಮಯ ಬಂದಾಗೆ ಫಲಸ್ವರೂಪದಲ್ಲಿ ನೀವು ಅದು ನೋಡ್ತೀರಾ. ಮಾಡಿದ್ರಲ್ಲ ಕೆಂಪು ಕೋಟೆ ಎದುರುಗಡೆನೇ ಏನು ಮಾಡಿದ್ರು, ಸಾವಿರಾರು ಜನರು ಬ್ರಹ್ಮಕುಮಾರಿಯರು ಕೂತ್ಕೊಂಡು ಏನು ಮಾಡಿದ್ರು, ಮೆಡಿಟೇಷನ್ ಮಾಡಿದರು ಫಸ್ಟ್ ಯೋಗ ಡೇದೊಳಗೆ. ಮತ್ತೆ ಅವಾಗನೂ ಮಾಡ್ತಾರಲ್ಲ, ಅದೇನಾಯಿತು, ಹೆಚ್ಚು ಸೇವೆ ಪ್ರತ್ಯಕ್ಷ ಆಗ್ತಿದೆ ಅಂತ ಹೇಳ್ತಾರೆ ಬಾಬಾ. लेकिन समय प्रमाण यही बीज फल रूप में आप सब देखेंगे. यही दुनिया के लोग आपका आह्वान करेंगे. ಈಗ ನಿಮ್ಮ ಕೇಳಿಕತ್ತಿಲ್ಲ ಖರೆ, ಆದರೆ ಒಂದು ದಿವಸ ಏನು ಮಾಡ್ತಾರೆ, ನಿಮ್ಮನ್ನೇ ಎಲ್ಲ ಹೇಳೋಕ್ಕೆ ಕರೀತಾರೆ. ಬಾಬಾ ಹೇಳ್ತಾರೆ, ಬಹುತ್ ಮೆಹನತ್ ಕಿ ಹೇ ಕ್ಯಾ. ಬಾಬಾ ಹೇಳ್ತಾರೆ, ಆಜಿಯಾನ್ ಕರಂಗೆ, ಎಲ್ಲರಿಗೂ ಕೆಂಬರ್ಲಿಕ್ಕತ್ತಂಥದ್ದು ಮಿಲನ್ದೊಳಗೆ. ಬಾಬಾನ ಮಿಲನ್ ಮಾಡುವಾಗ ಭಾಳಷ್ಟು ಮಂದಿ ಕೆಂಬ್ಲಿಕ್ಕತ್ತರು. ಅದಕ್ಕೆ ಬಾಬಾ ಹೇಳ್ತಾರೆ, ಭಾಳ ಮೆಹನತ್ ಮಾಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಪ್ರಕೃತಿ ಕಾ ಪ್ರಭಾವ ज़्यादा हो गया, प्रकृति का प्रभाव ज़्यादा हो गया है, इसका फल भी मिल जाएगा. ಸ್ವಲ್ಪ ಸುಸ್ತಾಗಿದ್ದೀರಾ ಅನಿಸ್ತದೆ, ಬಹಳ ಮೆಹನತ್ ಮಾಡಿದ್ದೀರಾ, ಇದ್ರ ಫಲ ನಿಮಗೆ ಸಿಗ್ತದೆ. ವಿದೇಶ ಆತ್ಮಾओं को यह भी अनुभव करना बहुत ज़रूरी है. ವಿದೇಶಾತ್ಮಗಳನ್ನು ಭಾಳ ಇದ್ರ ಕಾಣಿಸ್ತದೆ, ಅವ್ರಿಗೆ ಕೆಮ್ಮು ಬರ್ತಾ ಇತ್ತು, ಇದನ್ನು ಅನುಭವ ಮಾಡಬೇಕು ನೀವು ಅಂತ ಹೇಳ್ತಾರೆ ಬಾಬಾ. ಯಾಕೆ ಹೇಳ್ತಾರೆ, ಜೈಸಾ ಮೌಸಮ್ ವೈಸಾ ಸ್ವಯಂ ಕೋ ಚಲಾ ಸಕೆ. ಮೌಸಮ್ ವಾತಾವರಣ ಹೇಗಿರ್ತದೆ ಅದಕ್ಕೆ ಹೊಂದಿಕೊಂಡು ನಾವು ಹೋಗುವುದನ್ನು ಕೂಡ ನಾವೇನು ಮಾಡಬೇಕಾಗ್ತದೆ, ಕಲ್ಕೋಬೇಕಾಗ್ತದೆ, ಅದು ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ವಿದೇಶಿ ಆತ್ಮಾओं को यह भी अनुभव करना बहुत ज़रूरी है कि जैसा मौसम वैसा स्वयं को चला सके. यह भी अनुभव चाहिए. ಅದು ಕೂಡ ಥಂಡಿ ಇದ್ದರೆ ಥಂಡಿಯೊಳಗೂ ಇರುವಂಥ ಕೆಪಾಸಿಟಿ ಇರಬೇಕು, ಬಿಸಿಲಿದ್ರೆ ಅದು ಎಲ್ಲ ಅನುಭವ ಆಗಬೇಕು ಅಂತಾರೆ ಬಾಬಾ. ಹರೇಕ್ ಛೋಟೆ ಬಡೆ ಕಾ ಇಸ್ ಸೇವಾಕ್ಕೆ ಮಹತ್ವ ರಹ. ಪ್ರತಿಯೊಬ್ಬರದು ಸೇವೆಯ ಮಹತ್ವ ಇದೆ. ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಸಣ್ಣವರಿರಲಿ ದೊಡ್ಡವರಿರಲಿ, ಪ್ರತಿಯೊಬ್ಬರದು ಸೇವೆಯ ಅವಶ್ಯಕತೆ ಇದೆ. ಮೆಹನತ್ ಭಿ ಅಚ್ಚಿ ಕಿ ಹೇ. ಪೆಹ್ಲಾ ಫೌಂಡೇಶನ್ ಕ್ವಶನ್ ಉಠಾ. ಭಾಳ ಪರಿಶ್ರಮ ಪಟ್ಟಿದ್ದೀರಾ. ಮೊದಲೇ ಫೌಂಡೇಶನಲ್ಲಿ ಈ ಪ್ರಶ್ನೆ ಬಂತು, अब दोबारा फिर क्वेश्चन का उत्तर मिलेगा. ನೆಕ್ಸ್ಟ್ ಟೈಮ್ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗ್ತದೆ. आज बाप दादा यह रूह रूहान कर रहे थे. ಆತ್ಮಿಕ ವಾರ್ತಾಲಾಪ ಮಾಡ್ತಿದ್ರು ಬಾಬಾ. आगे के लिए भी जैसे निरंतर योगी का वरदान बाप द्वारा प्राप्त हुआ है, वैसे ही निरंतर सेवाधारी. ಬಾಬಾ ಹೇಳ್ತಾರೆ, ಹಿಂದೂ ಕೂಡ ನಿಮಗೆ ಬಾಬಾ ವರದಾನ ಕೊಟ್ಟಿದ್ರು, ಏನು, ನಿರಂತರ ಯೋಗಿ ಭಾವ ಪ್ರಾಪ್ತಿಯಾಗಿತ್ತು ವರದಾನ್. ಹಾಗೆ
ನೆಕ್ಸ್ಟು ನಿರಂತರ ಸೇವಾಧಾರಿ ಭವ ಅಂತ ಹೇಳ್ತಾರೆ ಬಾಬಾ. ಯೋಗಿನೂ ಇರಬೇಕು, ಸೇವಾಧಾರಿನೂ ಇರಬೇಕು. ಸೋತೆ ಹುಯೇ ಭೀ ಸೇವಾ ಹೋ. ಎಷ್ಟು ಸೇವೆ ನಿರಂತರ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮಲ್ಕೊಂಡಾಗೂ ನಿಮ್ಮ ಸೇವೆ ಆಗುತ್ತೆ. ಮಲ್ಕೊಂಡಾಗ ಹೆಂಗೆ ಸೇವೆ ಮಾಡೋದು? ಅಲ್ಲೆಲ್ಲಿ ಸಂಕಲ್ಪ ಮಾಡ್ತೀವಿ, ಮಕ್ಕೊಂಡಿರ್ತೀವಿ ನಾವು. ಬಾಬಾ ಹೇಳ್ತಾರೆ, ಸೋತೆ ಹುಯೇ ಭೀ ಸೇವಾ ಹೋ, ಸೋತೆ ಹುಯೇ ಭೀ ಕೋಯಿ ದೇಖೆ ತೋ. ಮಲ್ಕೊಂಡಾಗ ನೀವು ಮಲ್ಕೊಂಡಿರ್ತೀರಲ್ಲ, ಯಾರಾದರೂ ನಿಮ್ಮ ಮುಖ ನೋಡಿದರೆ ಆಪ್ಕೆ ಚೆಹರೆ ಸೆ, ನಿಮ್ಮ ಮುಖದಿಂದ ಶಾಂತಿ ಆನಂದಕ್ಕೆ ವೈಬ್ರೇಷನ್ ಅನುಭವ ಕರೆ. ಒಬ್ಬೊಬ್ರು ಮಲ್ಕೊಂಡಾಗ ಹಣಿ ಗಂಟಾಕಿ ಮಲ್ಕೊಂಡಿರ್ತಾರೆ ನೋಡ್ರಿ, ಹಂಗೆ ಇರಬಾರ್ದು ಅಂತ. ಮಲ್ಕೊಂಡಾಗ ನಿಮ್ಮ ಮುಖ ನೋಡಿದ್ರೆ ಏನಿರಬೇಕು? ಶಾಂತ ಅನಿಸ್ಬೇಕು, ಖುಷಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅದು ಸೇವೆ. सोते हुए भी कोई देखे तो आपके चेहरे से शांति आनंद के वाइब्रेशन अनुभव करे. इसलिए कहा जाता है कि बड़ी मीठी नींद थी. ನಿದ್ದೆ ಭಾಳ ಆನಂದವಾಗಿತ್ತು, ಮೀಠಾ ಆಗಿತ್ತು. ಯಾವಾಗ? ಶಾಂತಿ ಅನುಭವ ಇತ್ತು ಅಂದರೆ. इसलिए कहा जाता है कि बड़ी मीठी नींद थी. नींद में भी अंतर होता है. ಬಾಬಾ ಹೇಳ್ತಾರೆ, ನಿದ್ರೆನಲ್ಲಿನೂ ಕೂಡ ಅಂತರ ಇದೆ. हर संकल्प में, हर कर्म में सदा सर्विस समाई हुई हो, इसको कहा जाता है ನಿರಂತರ ಸೇವಾಧಾರಿ. ನಿರಂತರ ಸೇವಾಧಾರಿ ಅಂತ ಯಾರು ಹೇಳ್ತಾರೆ? ಪ್ರತಿ ಸಂಕಲ್ಪನೂ ಸೇವಾ ಆಗಬೇಕು, ಕರ್ಮ ಸೇವಾ ಆಗಬೇಕು, ವಾಣಿ ಸೇವಾ ಆಗಬೇಕು. ಅದಕ್ಕೆ ನಿರಂತರ ಸರ್ವಿಸ್, ನಿರಂತರ ಸೇವಾಧಾರಿ. ಬಾಪ್ ಅವ್ರ ಸೇವಾ, ಇವೆರಡೇ ನೆನಪಿರ್ಬೇಕು ನಮ್ಗೆ. ಏನು ನೆನಪಿರಬೇಕು? ತಂದೆ ಮತ್ತು ಸೇವಾ. ಬಾಬಾ ಸೇವಾ. जैसे बाप अति प्यारा लगता है, बाप के बिना जीवन नहीं, ऐसे ही सेवा के बिना जीवन नहीं. ಬಾಬಾ ನಿಮ್ಗೆ ಹೆಂಗೆ ಪ್ರಿಯ ಅಂತ ಅನ್ನಿಸ್ತದೋ, ಬಾಬಾನ ಕಂಡ್ರೆ, ಬಾಬಾ ನೆನಪು ಮಾಡೋದಂದರೆ ಎಷ್ಟು ಪ್ರೀತಿ ಇದೋ ಅಷ್ಟು ಸೇವೆಯನ್ನು ಪ್ರೀತಿ ಮಾಡಬೇಕಂತ. ಸೇವೆಯನ್ನು ಪ್ರೀತಿ ಮಾಡೋದು ಅಂದರೆ ಏನರ್ಥ? ಏನೇ ಸೇವೆ ಮಾಡೋದು ಎಲ್ಲನೂ ಸೇವಾ. ಈಗದು ಈಗ ನೋಡ್ರಿ, ಮನೆಯೊಳಗಡೆ ಖುಷಿ ಇರೋದಿಲ್ಲ. ಯಾಕೆ? ಅದು ನಾವು ಸೇವಾ ಅಂದ್ಕೊಂಡಿಲ್ಲ. ಅದು ಸೇವೆ ಅಂದ್ಕೊಂಡು ಮಾಡೋದು ಬೇರೆ, ಕೆಲಸ ಅಂದ್ಕೊಂಡು ಮಾಡೋದು ಬೇರೆ ಅಂತ. ಅದು ಸಮಸ್ಯೆ ಆಗ್ಲಿಕ್ಕತ್ತಿದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವಾ ಸಮಶ್ ಬಾಪ್ ಅವ್ರ ಸೇವಾ. ಹೆಂಗೆ ಬಾಬಾನ ಮೇಲೆ ಪ್ರೀತಿ ಇದೆಯೋ ಸೇವೆ ಮೇಲೇನೂ ಕೂಡ ಏನಿರಬೇಕು? ಪ್ರೀತಿ ಇರಬೇಕು. ಐಸೇ ನಿರಂತರ ಯೋಗಿ ಅವ್ರ ನಿರಂತರ ಸೇವಾಧಾರಿ. ಈ ಥರ ಯಾರು ನಿರಂತರ ಯೋಗಿ? ನಿರಂತರ ಯೋಗಿ ಅಂದರೆ ಬಾಬಾನೇ ನೆನಪು ಮಾಡೋದು, ಬಾಬಾನೇ ಪ್ರೀತಿ ಮಾಡೋದು, ಬಾಬಾ ಬಾಬಾನೇ ಅನ್ನೋದು. ಏನು ಮಾಡಿದ್ರು ಬಾಬಾ ಬಾಬಾ ಬಾಬಾ. ಹೆಂಗಿರ್ತೀರೋ ನಿರಂತರ ಬಾಬಾ ಬಿಟ್ಟರೆ ಜೀವನ ಇಲ್ಲ ಅಂತ ನಮಗೆ ಹೆಂಗಿದೆಯೋ ತಲೆಯಲ್ಲಿ, ಬಾಬಾ ಬಿಟ್ಟರೆ ಏನದ್ರಿ ನಮ್ಮ ಜೀವನ ಅಂತ ಹೆಂಗೆ ಮಾತಾಡ್ತೀವೋ ಅದೇ ಥರ ಸೇವೆ ಬಿಟ್ಟರೆ ಜೀವನ ಇಲ್ಲ ಅಂತ ತಲೆಯಾಗಿರ್ಬೇಕಂತ. ಬಾಬಾ ಯಾರು ಸೇವೆ ಮಾಡಾಕತ್ತೀವಿ ನಾವು? ಬಾಬನ ಸೇವೆ ಮಾಡಾಕತ್ತೀವಿ. ಬಾಬಾಗೆ ಯಾಕೆ ಬೇಕು ಸೇವಾ? ನಾವು ಸೇವೆ ಮಾಡ್ಕೊಳಿಕತ್ತೀವಿ. ಸೇವೆ ಯಾರು ಮಾಡ್ಕೊಳಿಕತ್ತೀವಿ? ನಾವು ಯಾರ್ದು ಏನೋ ಮಾಡೋಕತ್ತಿಲ್ಲ. ಭಲೆ ನಾವು ದೊಡ್ಡದಾಗಿ ಮಾತಾಡ್ತಿರ್ತೀವಿ, ಅವ್ರದ್ದು ಹಂಗೆ ಮಾಡೀವಿ, ಇವ್ರದ್ದು ಹಿಂಗೆ ಮಾಡೀವಿ, ಅವ್ರಿಗೆ ಮಾಡಿಕೊಟ್ಟೆ, ಇವ್ರಿಗೆ ಮಾಡಿಕೊಟ್ಟು. ಎದಕ್ಕೆ ಮಾಡಿಕೊಟ್ಟು? ಯಾರ ಸಲುವಾಗಿ ಮಾಡಿಕೊಟ್ಟು? ನಾವು ಇಷ್ಟ ಉಲ್ಟಾ ಇದ್ವಿ. ನಾವೇನೋ ಮಾಡಿಕೊಟ್ರೆ ಅವ್ರ ಉಪಕಾರ ತೋರಿಸ್ತಿದ್ವಿ. ಇಲ್ಲ, ಉಪಕಾರ ಇಲ್ಲ. ನಿನ್ನ ಸಲುವಾಗಿ ನಿನ್ನ ಪುಣ್ಯ ಜಮಾ ಮಾಡ್ಕೊಳಿಕ್ಕೆ ಮಾಡಕತ್ತಿದ್ದಿ. ನಿನ್ನ ಗಳಿಕೆ ಮಾಡ್ಕೊಳಿಕ್ಕೆ ಮಾಡಕತ್ತೀವಿ. ಈ ನೌಕರಿ ಮಾಡೋಕ್ಕೆ ಹೋಗ್ತೀವಿ, ಮಂದಿ ಮುಂದೆಲ್ಲ ನಾವು ನೌಕರಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅವ್ರೇನಂತಾರೆ? ಯಾರು ಸಲುವಾಗಿ ಮಾಡಾಕತ್ತೀರಂತಾರೆ ಅವರು. ನೌಕರಿ ಅಂದ್ರೆ ಗಳಿಕೆ ಮಾಡ್ಕೊಳಿಕ್ಕೆ ಹೋಗ್ತೀವಲ್ಲ, ಹಂಗಿದನು ಯಾವುದು? ಸೇವಾ. ಸೇವಾ ಯಾರು ಸಲುವಾಗಿ ಮಾಡ್ತೀವಿ? ನಮ್ಮ ಭಾಗ್ಯ ಮಾಡ್ಕೊಳ್ಳಿಕ್ಕೆ, ನಮ್ಮ ಗಳಿಕೆ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ಸೇವೆಗೆ ಮೇಲೆ ಏನಿರ್ಬೇಕಂತಾರೆ ಬಾಬಾ? ಸೇವೆ ಇಲ್ಲ ಅಂದರೆ ಜೀವನ ಇಲ್ಲ ಅಂತ ತಿಳ್ಕೊಬೇಕು. ಅಷ್ಟು ಸೇವೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ನಿರಂತರ ಯೋಗಿ ಅವರು ನಿರಂತರ ಸೇವಾಧಾರಿ ಸದಾ ವಿಘ್ನ ವಿನಾಶಕ್ಕೆ ಹೋಗ್ತೀನಿ. ನೋಡ್ರಿ ಬಾಬಾ, ಇಲ್ಲಿ ಲಾಭ.
ಎಲ್ಲಿ ಲಾಭ? ತಂದೆ ಮತ್ತು ಸೇವಾ ಸ್ಮೃತಿ ಇತ್ತು ಅಂತಂದರೆ ನಾವೇನಾಗ್ಬಿಡ್ತೀವಿ ಅಂತೆ, ಏನಾಗ್ತೀವಿ ಅಂತ ಹೇಳಿದ್ರು ಬಾಬಾ ಕಸ್ತೂರಕ್ಕ? ವಿಘ್ನ ವಿನಾಶಕ್ಕಾಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕಿ ಯಾದ್ ಅವರು ಸೇವಾ, ತಂದೆ ನೆನಪು ಮಾಡೋದು, ಸೇವಾ ಮಾಡೋದು, ನೆನಪು ಮಾಡೋದು, ಸೇವಾ ಮಾಡೋದು. ಯಹ ಡಬಲ್ ಲಾಕ್ ಲಗ್ ಜಾತಾ ಹೈ. ಈ ಡಬಲ್ ಲಾಕ್ ಹಾಕಂತಾರೆ ಬಾಬಾ. ತಂದೆ ಸೇವೆ ಕೀಲಿ ಹಾಕ್ಕೊಂಡ್ಬಿಡಿ ಅಂತಾರೆ. ಕೀಲಿ ಯಾಕೆ ಹಾಕೋಬೇಕು? ಕೀಲಿ ಯಾಕೆ ಹಾಕೋಬೇಕು? ಹಾಂ, ಕೀಲಿ ಯಾಕೆ ಹಾಕ್ತೀವಿ? ಬಾಗಿಲಿಗೆ ಯಾರು ಕಳ್ಳರು ಒಳಗಡೆ ಬರಬಾರ್ದು ಅಂತ ಕೀಲಿ ಹಾಕ್ತೀವಿ ಅಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ಹೆಂಗೆ ಹಾಕ್ಬೇಕು? ಒಂದೇ ಲಾಕ್ ಹಾಕ್ಕೊಳ್ಳೋಂಗಿಲ್ಲ, ಡಬಲ್ ಲಾಕ್. ಈಗೆಲ್ಲ ಡಬಲ್ ಲಾಕ್ ಅದಾವಲ್ಲ ರೀ, ಡಬಲ್ ಇರ್ತಾವೆ ನೋಡ್ರಿ, ಎರಡೆರಡು ಸಲ ಹಾಕ್ತೀವಿ. ಬಾಬಾ ಹೇಳ್ತಾರೆ ಇಸ್ಲಿಯೇ ಮಾಯಾ ಆ ನಹಿ ಸಕ್ತಿ. ಯಾವಾಗ ಡಬಲ್ ಲಾಕ್ ಹಾಕ್ತಿರೋ ಮಾಯೆ ಬರೋದಿಲ್ಲ. ಯಾವ ಡಬಲ್ ಲಾಕ್ಗಳು? ಬಾಬಾ ಮತ್ತು ಸೇವಾ. ಯಹ ಡಬಲ್ ಲಾಕ್ ಲಗ್ ಜಾತಾ इसलिए माया आ नहीं सकती. ಚೆಕ್ करो कि सदा डबल लॉक रहता है. ಯಾವಾಗಲೂ ಎರಡು ಲಾಕ್ ಹಾಕಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಗರ್ ಸಿಂಗಲ್ ಲಾಕ್ ಹೇ ತೋ ಮಾಯಾ ಕೆ ಆನೆ ಕಿ ಮಾರ್ಜಿನ್ ರಹ ಜಾತಿ ಹೈ. ಯಾವಾಗಲೂ ಒಂದೇ ಲಾಕ್ ಮಾಡಿದರೆ ಬರೀ ಬಾಬಾ ನೆನಪು 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 ಎಷ್ಟಂತ ನೆನಪು ಮಾಡೋಕ್ಕಾಗ್ತದೆ? ಬಳೋತನ ಕೂತ್ವಿ ಅಂತಂದ್ರೆ ಶೂನ್ಯ ಆಗಿಬಿಡ್ತದೆ. ಏನು ಮಾಯೆ ಎಂಟ್ರಿ ಆಗಕ್ಕೆ? ಹೌದಾ ಇಲ್ಲ? ಒಂದು 20 ನಿಮಿಷ ಅಷ್ಟೇ ಅದು ಕೆಪಾಸಿಟಿ. ಅದು 20 ನಿಮಿಷ ಯಾರಿಗೆ ಅಂತ? ಹೈಯೆಸ್ಟ್ ನಂಬರ್ 1 ಯೋಗಿಗಳಿಗೆ ಅಷ್ಟೇ ಕಾನ್ಸಂಟ್ರೇಟ್ ಇರ್ತದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು? ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಪಂಚಮ ಸ್ವರೂಪರೇ ಮಾಡಬೇಕು. ಒಟ್ಟೇನು ಶರೀರಿ ಅವುಗಳನ್ನು 15 ಮಿನಿಟ್ಸಿಗೆ ಒಂದೊಂದು ಚೇಂಜ್ ಮಾಡ್ಕೊತ ಹೋಗಂತಾರೆ ಸುರೇಶ್ ಭಾಯ್. ಒಂದರೊಳಗೆ ಕೂತ್ರೆ ಏನಾಗ್ತದೆ? ಮಾಯ ಬರೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ ಚೆಕ್ करो कि सदा डबल लॉक रहता है. अगर सिंगल लॉक है तो माया के आने की मार्जिन रह जाती है. ಬರೀ ಸೇವೆ 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 ಮಾಡ್ಕೋತ ಹೋದ್ರೆ ಸುಸ್ತಾಗ್ಬಿಡ್ತದೆ. ಸುಸ್ತಂದ್ರೆ ಏನು? ಅದು ಮಾಯಾನೆ. ಅದಕ್ಕೆ ಹೇಳ್ತಾರೆ ಬಾಬಾ ಎರಡು ಬ್ಯಾಲೆನ್ಸ್ ಇರಬೇಕು, ಎರಡು ಲಾಕ್ ಇರಬೇಕು. इसलिए बार बार अटेंशन दो कि बाप की याद और सेवा में तत्पर है. ಅಟೆನ್ಷನ್ ಕೊಡಬೇಕು. ಯಾವಾಗಲೂ ತಂದೆ ಮತ್ತು ಸೇವೆಯಲ್ಲಿ ಮಗ್ನ ಆಗಿದ್ದೀರಿ ನೀವು. सदा यह याद रखो कि सर्व कर्मेंद्रियों द्वारा बाप की याद की स्मृति दिलाने की सेवा करते रहते हो. ಏನು ಪಂಚೇಂದ್ರಿಯಗಳಿದಾವೆ, ಈ ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ಬಾಬನ ಸೇವೆನೇ ಆಗಬೇಕು. ಕಣ್ಣುಗಳಿಂದ ಬಾಬನ ಸೇವೆ ಮಾಡೋದಂದ್ರೆ ಏನರ್ಥ? ದೃಷ್ಟಿ. ಕಿವಿಗಳಿಂದ ಬಾಬನ ಸೇವೆ ಅಂದರೆ ಮಹಾವಾಕ್ಯಗಳನ್ನು ಕೇಳೋದು. ಕೈಗಳಿಂದ ಕರ್ಮ ಮಾಡೋದು. ಪ್ರತಿಯೊಂದು ಕರ್ಮೇಂದ್ರಿಯದಿಂದ ಏನಿರಬೇಕು? ಬಾಬನ ಸೇವೆ. ಅದಕ್ಕೇನಂತಾರೆ? ನಿರಂತರ ಸೇವೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ हर संकल्प द्वारा विश्व कल्याण अर्थात लाइट हाउस का कर्तव्य करते रहते हैं. हर सेकंड की पावरफुल वृत्ति द्वारा चारों ओर पावरफुल वाइब्रेशन फैलाते रहते हैं. अर्थात वायुमंडल परिवर्तन करते रहते हैं. ಯಾಕಿಷ್ಟು ಹೇಳ್ತಾರೆ ಬಾಬಾ? ಬಾಬಾ ಸೇವಾ. ಎಲ್ಲ ಕರ್ಮೇಂದ್ರಿಯಗಳಿಂದನೂ ಸೇವೆ ಆಗ್ತಿದೆ ಅನ್ನೋ ಸ್ಮೃತಿ ಇರಬೇಕು. ಇದರಿಂದ ಏನಾಗ್ತದೆ? ನೀವು ಯಾವ್ಯಾವ ಸ್ಥಾನದಲ್ಲಿದ್ದೀರೋ ಆ ಸ್ಥಾನದ ವಾಯುಮಂಡಲ ಏನಾಗ್ತದೆ? ಶಕ್ತಿಶಾಲಿ ಆಗ್ತದೆ. ನಮ್ಮ ಕೆಲಸನೇ ಏನು? ಇಲ್ಲಿ ಬಂದ ತಕ್ಷಣ ಈ ರೂಮದ ವಾಯುಮಂಡಲ ಏನಿರಬೇಕು? ಭಾಳ ಶಕ್ತಿಶಾಲಿ ಇರಬೇಕು. ಯಾಕೆ? ಎಲ್ಲ ಬಂದಂಥ ಆತ್ಮಗಳಿಗೂ ಏನಿರಬೇಕು? ಶಕ್ತಿ ಸಿಗಬೇಕು. ಇದು ಸೇವಾ. ಬಾಬಾ ಹೇಳ್ತಾರೆ वायुमंडल परिवर्तित करते रहते हैं. हर कर्म द्वारा हर आत्मा को कर्मयोगी भव का वरदान देते रहते हैं. ಬಾಬಾ ಹೇಳ್ತಾರೆ ಪ್ರತಿಯೊಂದು ಕರ್ಮದ ಮುಖಾಂತರ ಪ್ರತಿಯೊಂದು ಆತ್ಮಗಳಿಗೆ ಕರ್ಮಯೋಗಿ ಭವದ ವರದಾನವನ್ನು ಕೊಡ್ತೀರಾ. हर कदम में स्वयं प्रति पदमों की कमाई जमा करते जा रहे हैं. ಪ್ರತಿಯೊಂದು ಹೆಜ್ಜೆನಲ್ಲಿ ಸ್ವಯಂ ಪ್ರತಿ ಪದಂ ಭಾಗ್ಯವನ್ನು ಗಳಿಕೆ ಮಾಡ್ಕೊಳ್ತಾ ಇದ್ದೀರಾ. ಜಮಾ ಮಾಡ್ಕೊಳ್ಳಿಕತ್ತೀರಿ. ಇದು तो संकल्प समय वृत्ति और कर्म. ಸಂಕಲ್ಪ ಸಮಯ ವೃತ್ತಿ ಅಂದ್ರೇನು? ವೃತ್ತಿ ಅಂದರೆ ನಮ್ಮ ಚಲನ್, ನಮ್ಮ ನಡವಳಿಕೆ ವೃತ್ತಿ. ಮತ್ತು ಕರ್ಮ, ನಾಲ್ಕೂಗಳು ಸೇವಾ ಪ್ರತಿ ಲಗಾವು.
ಈ ನಾಲ್ಕುಗಳನ್ನು ಸೇವೆನಲ್ಲೇ ಹಾಕಬೇಕು. ಇಸ್ಕೋ ಕಹಾ ಜಾತಾ ಹೈ ನಿರಂತರ ಸೇವಾಧಾರಿ ಅರ್ಥಾತ್ ಸರ್ವಿಸೇಬಲ್. ಇವ್ರಿಗೆ ಹೇಳಲಾಗ್ತದೆ ಸರ್ವಿಸೇಬಲ್ ಮತ್ತು ಸೇವಾಧಾರಿಗಳು. ಅಚ್ಚಾ, जैसे मधुबन में मेला है वैसे अंत में आत्माओं का मेला भी होने वाला है. ಬಾಬಾ ಹೇಳ್ತಾರೆ, ಹೇಗೆ ಮಧುಬನದಲ್ಲಿ ಈಗ ಮೇಳ ಇದೆ, ಅಂತ್ಯದಲ್ಲಿನೂ ಕೂಡ ಏನಾಗ್ತದೆ, ಆತ್ಮಗಳ ಮೇಳ ಆಗ್ತದೆ. ಮಧುಬನ್ ಅಚ್ಚಾ ಲಗ್ತಾ ಹೇ ಯಾ ವಿದೇಶ ಅಚ್ಚಾ ಲಗ್ತಾ ಹೇ? ಮಧುಬನ್ ಚಲೋ ಅನ್ನಿಸ್ತದೋ ವಿದೇಶ ಚಲೋ ಅನ್ನಿಸ್ತದೋ? मधुबन किसको कहा जाता है? जहाँ ब्राह्मणों का संगठन है वह मधुबन है. ಎಲ್ಲಿ ಬ್ರಾಹ್ಮಣರ ಸಂಘಟನೆ ಇರ್ತದೋ ಅದೇ ಮಧುಬನ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो हर एक विदेश के स्थान को मधुबन बनाओ. ಬಾಬಾನ ಗೀತಾ ಪಾಠಶಾಲಾ, ಬಾಬಾನ ಸೆಂಟ್ರ್ಗಳೆಲ್ಲ ಏನಿದಾವೋ ಅವೆಲ್ಲವೂ ಏನಾಗಬೇಕು, ಮಧುಬನ. ಮಧುಬನ ಅಂದರೆ ಅಷ್ಟು ಶಕ್ತಿಶಾಲಿಯಾಗಿರಬೇಕು. ಮಧುಬನದಲ್ಲಿ ಹೆಂಗಿರ್ತದೆ, ಕಾಲಿಟ್ಟ ತಕ್ಷಣ ಯೋಗ ಸ್ಟಾರ್ಟ್ ಆಗ್ತದೆ. ಕಾಲಿಟ್ಟರೆ ಸಾಕು, ಆ ಸ್ಥಾನದಲ್ಲಿ ಯೋಗ ಮಾಡಬೇಕು, ಯೋಗಕ್ಕೆ ಕೊಡಬೇಕು, ಬಾಬಾ ನೆನಪು ಮಾಡಬೇಕು, ಕಂಟ್ರೋಲ್ ಮಾಡ್ಕೊಳ್ಬೇಕು, ಇದೆಲ್ಲ ಏನೂ ಬರೋದೇ ಇಲ್ಲ ಅಲ್ಲಿ. ಸಹಜವಾಗಿ ಏನಾಗ್ಬಿಡ್ತದೆ, ಯೋಗದಲ್ಲಿ ಹೋಗ್ಬಿಡ್ತೀವಿ. ಯಾಕೆ? ಆ ಸ್ಥಳ, ಆ ಸ್ಥಾನ ಅಷ್ಟೊಂದು ಶಕ್ತಿಶಾಲಿ ಇದೆ, ಪವರ್ಫುಲ್ ಇದೆ. ಯಾರು ಮಾಡಿದ್ರು ಅದನ್ನು? ಬ್ರಹ್ಮ ಬಾಬಾ ಎಲ್ಲ ದಾದಿಯರೆಲ್ಲರೂ ಕೂಡಿ ತಪಸ್ಸು ಮಾಡಿ 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 ಆ ಸ್ಥಳವನ್ನು ಅಷ್ಟೊಂದು ಶಕ್ತಿಶಾಲಿಯನ್ನಾಗಿ ಮಾಡಿದಾರಲ್ಲ. ಅದೇ ಥರ ನಾವೆಲ್ಲಿದ್ದೀವೋ ಆ ಸ್ಥಳವನ್ನು ಕೂಡ ಏನು ಮಾಡಬೇಕಾಗಿದೆ, ಶಕ್ತಿಶಾಲಿಯಾಗಿದೆ. ಹಾಗೆ ಚಲ್ಕರ್ ಬಹುತ್ ವಂಡರ್ಸ್ ದೇಖೆಂಗೆ. ಬಾಬಾ ಹೇಳ್ತಾರೆ, ನಾವು ಮುಂದೆ ಹೋದಂಗೆ ಬಹಳ ಅದ್ಭುತಗಳನ್ನು ನೋಡ್ತಾ ಹೋಗ್ತೀರಾ ಅಂತಾರೆ ಬಾಬಾ. हर एक विदेश के स्थान को मधुबन बनाओ. मधुबन बनावेंगे तो बाप दादा भी आएंगे. ಎಷ್ಟೆಷ್ಟು ವಾತಾವರಣ ಶಕ್ತಿಶಾಲಿನಾಗಿ ಮಾಡ್ತಿರೋ ಬಾಬಾ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಬಾಪ್ ಕಾ ವೈದಾ ಹೈ ಕಿ ಮಧುಬನ್ ಮೇ ಆನಾ. ಬಾಬಾನ ಎಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ? ಮಧುಬನದಲ್ಲಿ ಬರ್ತಿದ್ದಾರೆ. ಮಧುಬನ್ ಅಂದರೆ ಅಲ್ಲಿ ಅಷ್ಟೇ ಅಂತಲ್ಲ, ಎಲ್ಲಿ ನೀವು ವಾತಾವರಣವನ್ನು ಶಕ್ತಿಶಾಲಿನಾಗಿ ಮಾಡ್ತಿರೋ ಅಲ್ಲಿ ಬಾಬಾ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, आगे चलकर बहुत वंडर्स देखेंगे. अभी जैसे भारत की संख्या बढ़ती जा रही है वैसे थोड़े समय में विदेश की संख्या बढ़ाओ. ಈಗ ಭಾರತದಲ್ಲಿ ಸಂಖ್ಯೆ ಏನು ಹೆಚ್ಚಾಗ್ತಿದೆಯೋ ವಿದೇಶದಲ್ಲಿನೂ ಕೂಡ ಏನಾಗ್ತದೆ, ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಜहाँ रहते हो वहाँ चारों ओर आवाज़ फैल जाए. ನೀವೆಲ್ಲಿರ್ತೀರೋ ಅಲ್ಲಿ ನಾಲ್ಕೂ ಕಡೆಗೆ ಏನು ಮಾಡಬೇಕು, ಇದನ್ನು ಹರಡಿಸ್ಬೇಕು, ಬಾಬನ ಜ್ಞಾನವನ್ನು. जहाँ रहते हो वहाँ चारों ओर आवाज़ फैल जाए. क्वेश्चन उत्पन्न हो कि यह कौन है, क्या और क्या है. ಅವ್ರಿಗೆಲ್ಲ ಪ್ರಶ್ನೆ ಬರಬೇಕು, ಇವ್ರು ಯಾರು, ಇವ್ರು ಏನು ಹೇಳಿಕತ್ತಾರ, ಏನು ಅಂತ. जब ऐसे संगठन तैयार करेंगे तो जहाँ संगठन है वहाँ बाप दादा भी हाजिर नाजिर है. ಈ ಥರ ನೀವು ಸಂಘಟನೆಯನ್ನು ಮಾಡಬೇಕು. ಬಾಬಾ ಬರ್ತಾರೆ ಸಂಘಟನೆಯಲ್ಲಿ. ಎಲ್ಲಿ ಸಂಘಟನೆಯೇ ಚಲೋ ಇರ್ತದೋ ಅಲ್ಲಿ ಬಾಬಾ ಏನಾಗ್ಬಿಡ್ತಾರೆ, ಹಾಜರಾಗ್ಬಿಡ್ತಾರೆ. ವಹಾ ಖುಷಿ ಹೋತಿ ಯಾ ಯಹಾ ಆನೆ ಮೇ ಖುಷಿ ಹೋತಿ. ಬಾಬಾ ಕೇಳ್ತಾರೆ, ನೀವೆಲ್ಲಿದ್ದೀರೋ ಅಲ್ಲಿ ಖುಷಿ ಅದನೋ, ಇಲ್ಲಿ ಬಂದ ಮೇಲೆ ಖುಷಿ ಆಗ್ತದೋ ಅಂತ ಕೇಳ್ತಾರೆ ಬಾಬಾ. ಕಿತನಾ ಭೀ ಕಹೋ ಫಿರ್ ಭೀ ಬಡಾ ಬಡಾ ಹೈ ಛೋಟಾ ಛೋಟಾ ಹೈ. क्योंकि डायरेक्ट साकार तन की जन्मभूमि और कर्मभूमि चरित्र भूमि का विशेष महत्व है ही. ನಾವಿಲ್ಲಿ ಏನೇ ಶಕ್ತಿಶಾಲಿ ಮಾಡಬಹುದು, ಇಲ್ಲ ಅಂತಲ್ಲ. ಏನೇ ಮಾಡಿದರೂ ಆ ಭೂಮಿ ಅಷ್ಟು ಶಕ್ತಿಶಾಲಿ ಶ್ರೇಷ್ಠ ಆಗೋದಿಲ್ಲ. ಯಾಕಂದರೆ ಅದು ಭಗವಂತ ಹುಟ್ಟಿರ್ತಕ್ಕಂಥ ಜನ್ಮಭೂಮಿ, ಪರಮಾತ್ಮ ನಡೆದಾಡಿರ್ತಕ್ಕಂಥ ಕರ್ಮಭೂಮಿ, ಮತ್ತು ಇತಿಹಾಸ ಬರೆದಿರ್ತಕ್ಕಂಥ ಭೂಮಿ. ಅದು ಶ್ರೇಷ್ಠ ಇದ್ದೇ ಇರ್ತದೆ. ಅದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. तब तो भक्ति में भी कुछ नहीं होते हुए स्थान का महत्व है. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಸ್ಥಾನದ ಮಹತ್ವ ಇರ್ತದೆ. ಹೊರಗಡೆನೂ ನಾವು ಲೌಕಿಕ ಭಕ್ತಿ ಮಾರ್ಗದಲ್ಲಿ ಹೇಳೋದಿಲ್ಲ, ಆ ಗುಡಿ ಭಾಳ ಶಕ್ತಿಶಾಲಿ ಇದೆ ರೀ, ಆ ಗುಡಿ ಪವರ್ಫುಲ್ ಅದ ರೀ, ಅಲ್ಲಿ ಹೋಗಿ ಬಂದ ಕೂಡಲೇ ಛಲೋ ಆಗಿಬಿಡ್ತದೆ, ಅಲ್ಲಿ ಹೋಗಿ ಬಂದ ಕೂಡಲೇ ಛಲೋ ಆಗಿಬಿಡ್ತದೆ ಅಂತೀವಲ್ಲ, ಅದು ಯಾವ್ದಾರು ಇದೇ ಯಾದಗಾರ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
मूर्ति पुरानी होगी और घर में बहुत अच्छी सुंदर मूर्ति होगी, भक्त फिर भी स्थान का महत्व देते हैं. ಮೂರ್ತಿ ಎಂತದರೆ ಇರಲಿ, ಆದರೆ ಭಕ್ತರು ಆ ಸ್ಥಾನದ ಮಹತ್ವವನ್ನು ಹೇಳ್ತಾರೆ. तो स्थान का महत्व है, लेकिन अपनी फुलवाड़ी को बढ़ाओ, मधुबन जैसा नक्शा बनाओ. जब मिनी मधुबन भी होगा तो सभी को आकर्षण होगी देखने की. ನೀವೆಲ್ಲಲ್ಲಿದ್ದೀರೋ ಅದನ್ನು ಏನು ಮಾಡಿರಿ ಅಂತಾರೆ ಬಾಬಾ, ಮಿನಿ ಮಧುಬನ ಮಾಡಿ. ಅದು ನೋಡಿದ ತಕ್ಷಣ ಇದು ಹೇಳ್ತಾರೆ, ಬಂದವರೆಲ್ಲ ಹೇಳ್ತಾರೆ ಡೈಮಂಡ್ ಹಾಲ್ ಇದ್ದಂಗೆ ಐತೆ ನೋಡ್ರಿ ನಿಮ್ಮ ಹಾಲ್ ಅಂತ ಭಾಳಷ್ಟು ಮಂದಿ ಹೇಳೋಗಿದ್ದಾರೆ ನಮಗೆ. ಅದರ ಅರ್ಥ ಏನು, ಅವ್ರಿಗೆ ಆ ಅನುಭವ ಆಗಿದೆ, ಅಷ್ಟು ಆಕರ್ಷಣೆ ಆಗಿದೆ. ಅಚ್ಚಾ ಬಾಪ್ ದಾದಾ ವರ್ತಮಾನ ಸೇವಾಕ್ಕೆ ಥ್ಯಾಂಕ್ಸ್ ದೇತೆ ಹೇ. ನೋಡ್ರಿ ಬಾಬಾ ಥ್ಯಾಂಕ್ಸ್ ಹೇಳ್ತಾರೆ. ಬಾಬಾ ಯಾಕೆ ಥ್ಯಾಂಕ್ಸ್ ಹೇಳಬೇಕಿತ್ತು, ನೀವೇನೇನು ಮಾಡಿದ್ದೀರೋ ಅದಕ್ಕೆ ಬಾಬಾ ಏನು ಮಾಡ್ತಿದ್ದಾರೆ, ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅವರು ಭವಿಷ್ಯ ಸೇವಾ ಕೆ ಲಿಯೇ ಫಿರ್ ಸ್ಮೃತಿ ದಿಲಾತೆ ಹೇ. ಮತ್ತು ಭವಿಷ್ಯದಲ್ಲಿ ಏನು ಸೇವೆ ಮಾಡಬೇಕು ಅಂತ ನೆನಪು ಮಾಡಿಸ್ತಿದ್ದಾರೆ. बाप दादा को बच्चों से ज़्यादा स्नेह कहो या शुभ ममता कहो. माँ की बच्चों में ममता होती है ना, तड़पते नहीं हैं लेकिन समा जाते हैं. ಬಾಬಾ ಹೇಳ್ತಾರೆ ಬಾಪ್ ದಾದಾರವ್ರಿಗೆ ಬಚ್ಚೋಸೆ, ಮಕ್ಕಳಿಂದ ಹೆಚ್ಚು ಏನಿದೆ ಸ್ನೇಹ ಇದೆ ಬಾಬಾಗವ್ರಿಗೆ. ಸ್ನೇಹ ಅಂತ ಅಂದ್ಕೊಳ್ಳಿ, ಶುಭ ಮಮತಾ ಅಂತಾದರೂ ಹೇಳಿ. ಬಾಬಾಗೆ ನಮ್ಮ ಮೇಲೆ ಭಾಳಷ್ಟು ಮಮಕಾರ ಇದೆ. ಮಾ ಕಿ ಬಚ್ಚೋ ಮೇ ಮಮತಾ ಹೋತಿ ಹೇ. ತಾಯಿಗೆ ಮಕ್ಕಳ ಮೇಲೆ ಏನಿರ್ತದೆ, ಮಮತೆ ಇರ್ತದೆ. ತಡಪ್ತೆ ನಹಿ ಲೇಕಿನ್ ಸಮಾ ಜಾತೆ ಹೇ. ತಾಯಿ ಬಂದ್ಲು ಅಂದರೆ ಏನು ಮಾಡ್ತಾವೆ, ಮಕ್ಕಳು ತಬ್ಕೊಂಡು ಬಿಡ್ತಾವೆ, ಸಮಾವೇಶ ಆಗಿಬಿಡ್ತಾರೆ. उदास नहीं होते लेकिन बच्चों को समूह की मर्ज कर स्नेह के सागर में समा जाते हैं. ಬಾಬಾ ಹೇಳ್ತಾರೆ, ಮಕ್ಕಳು ಏನಾರು ಉದಾಸ ಆದರು ಅಂತಂದರೆ ಮಕ್ಕಳ ಎದುರುಗಡೆ ಬಂದು ಮಕ್ಕಳನ್ನು ಇಮರ್ಜ್ ಮಾಡಿಕೊಂಡು ಬಾಬಾ ತನ್ನ ಮಡಿಲಲ್ಲಿ ಏನು ಮಾಡ್ತಾರೆ, ಸಮಾವೇಶ ಮಾಡ್ಕೊತಾರೆ. ಬಾಪ್ ಕಾ ಸ್ನೇಹ ಹೇ ತಬ್ ತೋ ಆಪ್ಕಿ ಭೀ ಸ್ನೇಹ ಉತ್ಪನ್ನ ಹೋತಾ ಹೇ. ಬಾಬಾರವ್ರಿಗೆ ನಿಮ್ಮ ಮೇಲೆ ಸ್ನೇಹ ಇದೆ ಅಂತಲೇ ನಿಮಗೂ ಕೂಡ ಏನಾಗ್ತದೆ, ಸ್ನೇಹ ಉತ್ಪನ್ನ ಆಗ್ತದೆ. ಸ್ನೇಹ ಹೇ ತಬ್ ತೋ ಅವ್ಯಕ್ತ ಸೇ ಭೀ ವ್ಯಕ್ತ ಮೇ ಆತೆ ಹೇ. ಯಾಕೆ ಬರಬೇಕಿತ್ತು ಬಾಬಾ ಮೇಲಿನ ಕೆಳಗಡೆ? ನಾವಷ್ಟು ಬಾಬಾನ ಪ್ರೀತಿ ಮಾಡ್ತೀವಿ, ಸ್ನೇಹ ಮಾಡ್ತೀವಿ. ಬಾಬಾ ನಮ್ಮ ಸ್ನೇಹ ಪ್ರೀತಿನಲ್ಲಿ ಬಾಬಾ ಏನಾಗಿದ್ದಾರೆ, ಬಂಧಿತ ಆಗಿದ್ದಾರೆ, ಓಡಿ ಬಂದುಬಿಡ್ತಾರೆ ಬಾಬಾ. ಐಸೇ ಸ್ನೇಹಕ್ಕೆ ಬಂಧನ್ ಮೇ ಬಾಂಧನೆ ವಾಲೆ. ನಾವೇನು ಮಾಡಿದ್ವಿ, ನಮ್ಮ ಸ್ನೇಹದಲ್ಲಿ ಬಾಬಾನ ಬಂಧಿಸಿದ್ದೀವಿ. ಇಂಥವ್ರನ್ನು ಸ್ನೇಹ ಸೇ ಬಾಪ್ಕೋ ಪ್ರತ್ಯಕ್ಷ ಕರ್ನೆ ವಾಲೆ, ಸ್ನೇಹದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥವರು, ಸೇವಾದ ಮುಖಾಂತರ ವಿಶ್ವದ ಕಲ್ಯಾಣ ಮಾಡಲಿಕ್ಕೆ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು, ಯಾವಾಗಲೂ ಮಹಾದಾನಿ ಮತ್ತು ವರದಾನಿ. ಇಂಥ ನಿರಂತರ ಯೋಗಿ, ನಿರಂತರ ಸೇವಾಧಾರಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.